దేవుని చెప్తానంతే అమ్మా అవి వాడు చేస్తారు ఇంట్లోనే ఆమె చేస్తాడు కూడా ఇది తెలుస్తానమ్మా తెలుస్తుంది అమ్మా తెలుస్తానమ్మా అమ్మా ఎవరైనా బయట ఏమైనా అనుకోలేదు ನೋಡಿ ಆವಾಗಲೇ ಅಷ್ಟು ಕಷ್ಟಪಟ್ಟು ಕೂತ್ಕೊಂಡೆಲ್ಲ ಮಾಡಿದ್ದು ಮೂಗು ಚುಚ್ಚಿಸ್ಕೊಳ್ಳೋಕ್ಕೆ ಇನ್ನೂ ಚುಚ್ಚಿಲ್ವಾ ಅಂತೇಳಿ ಹೇಳೋಕ್ಕೂ ಅಂದ್ಕೊಬೇಡಿ. ಆಲ್ಮೋಸ್ಟ್ ಫಸ್ಟ್ ನಾನು 9th ಸ್ಟ್ಯಾಂಡರ್ಡ್ ಬೇಕಾದ್ರೆ ನಮ್ಮ ಅಮ್ಮ ಇಲ್ಲಿ ಚುಚ್ಚಿದ್ರು. ಸೊ ಈಗ ನನಗೆ ಇನ್ನೊಂದು ಕಡೆ ಚುಚ್ಚಿಸ್ಕೊಬೇಕು ಅಂತ ಆಸೆ ಆಯಿತು. ಸೊ ಅವ್ರಿಗೆಲ್ಲ ಚುಚ್ಚೋಣ ಅಂತ ಹೋದ್ವಿ. ನಮ್ಮ ಅಮ್ಮನ ಹತ್ರ ಬೇಡ, ವಯಸ್ಸಾಗಿದೆ, ಕಣ್ಣು ಕಾಣಿಸಲ್ಲ, ಹೆಂಗೆಂಗೋ ಚುಚ್ಚಿಬಿಡ್ತಾರೆ ಅಂತ. ಬಟ್ ಎಲ್ಲ ಕಡೆ ಒಂದು 2-3 ಕಡೆ ಕೇಳ್ಕೊಂಬಂದು ಅಲ್ಲಿಲ್ಲ ಇಲ್ಲಿಲ್ಲ ಅಂದೊಂದು ಕೊನೆಗೆ ನಮ್ಮ ಅಮ್ಮನೇ ಸೂಜಿಲ್ ಚುಚ್ಚಿಬಿಟ್ಟಿದ್ದಾರೆ ನೋಡಿ. ಫೈನಲಿ ಚೆನ್ನಾಗಿ ಬಂದಿದೆ 2 ಕಡೆನೂ. ಯಾರನ್ನ ನೀವು ಚುಚ್ಚಿಸ್ಕೋಬೇಕು ಅಂದರೆ ನಮ್ಮ ಅಮ್ಮನ ಹತ್ರ ಅಡ್ರೆಸ್ ಕೊಡ್ತೀನಿ, ಬನ್ನಿ ನಮ್ಮ ಅಮ್ಮನ ಹತ್ರ ಚುಚ್ಚಿಸ್ಕೊಳ್ಳಿ. ಎಲ್ಲ ಅನ್ಕೊಬೋದು ಹಳೆ ಕಾಲದ ಥರ 2 ಕಡೆ ಚುಚ್ಚಿಸ್ಕೊಂಡ್ಬಿಟ್ಟಿದ್ದಾಳೆ ಅಂತೇಳಿ. ಬಟ್ ಈಗಿನ ಟ್ರೆಂಡು ಹಳೆ ಕಾಲದ ಟ್ರೆಂಡ್ಗಳೇ ಮತ್ತೆ ಬರ್ತಿದೆ. ಸೊ ಅದ್ರ ಜೊತೆ ನನಗೆ ಹಳೆ ಕಾಲದ ಜೊತೆನೇ ಹೊಸ ಟ್ರೆಂಡ್ನ ಯೂಸ್ ಮಾಡಬೇಕು ಅಂತಲೇ ನನಗೂ ಕೂಡ ಇಷ್ಟ. ಸೊ ನೋಡಿ ಚೆನ್ನಾಗೂ ಕಾಣುತ್ತೆ, ಹಳೆ ಕಾಲದ ಟ್ರೆಂಡು ಕೂಡ, ಜೊತೆಗೆ ನನ್ನ ಆಸೆನೂ ಕೂಡ ಆಗಿತ್ತು. ತುಂಬ ದಿನಗಳಿಂದ ಚುಚ್ಚಿಸ್ಕೊಳ್ಳೋಣ ಅಂತ ಹೇಳಿ ಟೈಮ್ ಇವತ್ತು ಬಂತು. ಅದು ನಮ್ಮ ಅಮ್ಮನೇ ಚುಚ್ಚಿದ್ದಾರೆ. ಇದು ನಮ್ಮ ಅಮ್ಮನ ಹತ್ರ ಚುಚ್ಚಿಸ್ಕೊಳ್ಳಿಲ್ಲ, ನಮ್ಮಮ್ಮ ಹೋಗಿ ಸೇಟು ಅಂಗಡಿಲಿ ಆಚಾರಿಗಳ ಹತ್ರ ಚುಚ್ಚಿಸಿದ್ದು. ಸೊ ಇದು ಫೈನಲಿ ನಮ್ಮ ಅಮ್ಮನೇ ಚುಚ್ಚಿತು. ನೆನಪಾಗಿ ಉಳಿಯುತ್ತೆ ಕೊನೆವರೆಗೂ. ನಾನು ಹೋಗಿದ್ದೆ 1 ವೀಕ್ ತನಕ ಆಯಿಲ್ ಹಾಕಿದಾರಮ್ಮ. ಸೊ ನೋಡಿದ್ರೆ ಅವಾಗಲೇ ಕಿರ್ಚಿದ್ದು ಇದಕ್ಕೆ. ನನಗೆ ಭಯ, ಸ್ವಲ್ಪ ತುಂಬ ಭಯ. ಒಂದು 10 ಸಲ ಬಿಡಿಸಿ ಚುಚ್ಚಿಸಿದೆ. ಕೊನೆಗೂ ಫೈನಲಿ ಕರೆಕ್ಟಾಗಿ ನೋವಾಗದೇ ಇರೋಂಗೆ ಒಂದು 5-10 ಸೆಕೆಂಡಲ್ಲೇ ಚುಚ್ಚಿಬಿಟ್ರು ನಮ್ಮಮ್ಮ. ಪರವಾಗಿಲ್ಲ. ನಮ್ಮಮ್ಮ ತುಂಬ ಜನಕ್ಕೆ ಚುಚ್ಚಿದ್ದಾರೆ ಅವಾಗಿಂದ. ಬಟ್ ನಾನೇ ಭಯಪಡ್ತಿದ್ದೆ ಚುಚ್ಚಿಸ್ಕೊಳ್ಳೋಕ್ಕೆ. ಸೊ ಈಗಲೂ ಕೂಡ ಕಣ್ಣು ಸ್ವಲ್ಪ ಕಾಣಲಿಲ್ಲ ಅಂದ್ರೂ, ಆಮೇಲೆ ಕೈ ನಡುಗುತ್ತೆ, ಸ್ವಲ್ಪ ಶೇಕ್ ಆಗುತ್ತೆ ಅಮ್ಮಗೆ, ಆದರೂ ಕೂಡ ಕ್ಲೀನಾಗಿ ಚುಚ್ಚಿದ್ದಾರೆ. ಚೆನ್ನಾಗಿ ಕಾಣ್ತಿದೆ ನೋಡಿ. ಮೂಗು ಚುಚ್ಚಿದ್ದೀನಿ. ಚುಚ್ಚಿದವ್ರು ಇವರೇ, ನಮ್ಮಮ್ಮ. ನಾನು ಈ ಕಡೆ ಚುಚ್ಚಿಸ್ಕೊಂಡಿಲ್ಲ, ನಮ್ಮಮ್ಮನ ಚುಚ್ಚಿಸ್ಕೊಳ್ಳಿಲ್ಲ. ಯಾಕಂದರೆ ನಮ್ಮಮ್ಮ ಎಲ್ಲರಿಗೂ ಚುಚ್ತಾರೆ. ಬಟ್ ನನಗೆ ಭಯ, ಯಾಕಂದರೆ ಅವ್ರವ್ರ ಮಕ್ಳುಗಳು ಚುಚ್ಚಬೇಕಾದ್ರೆ ಕೈನ ಇದು ಮಾಡಿಬಿಡೋದು, ಭಯ ಪಡೋದು, ಈ ರೀತಿ ಎಲ್ಲ ಮಾಡ್ತಾರೆ ಅಂತ ಚುಚ್ಚಿಲ್ಲ. ಬಟ್ ಅಲ್ಲೂ ಇಲ್ಲೂ ಸುತ್ತಾಕಿ ಈ ಟೈಮ್ ಈ ಕಡೆ ಚುಚ್ಚಿಸ್ಬೇಕಾದ್ರೆ ಕೊನೆಗೆ ನಮ್ಮಮ್ಮನೇ ಸಿಕ್ಕಿದ್ದು ನಾನು ಚುಚ್ಚೋಕ್ಕೆ. ಯಾಕಂದರೆ ಅಂಗಡಿಗಳು ಓಪನ್ ಇರಲಿಲ್ಲ, ಆಚಾರಿಗಳು ಫ್ರೀ ಇರಲಿಲ್ಲ. ಸೊ ನಮ್ಮಮ್ಮನೇ ಚುಚ್ಚಿದ್ದು. ಯಾರನ್ನ ಚುಚ್ಚಿಸ್ಕೋಬೇಕು ಅಂದರೆ ನಾವು ಅಂತ ಚುಚ್ಚಿಸ್ಕೊಳ್ಳಿ. ನಾವು ಚಿಕ್ಕ ಮಕ್ಕಳಿದ್ದಂಗೆ ನಮ್ಮಗಳಿಗೆ, ನಮ್ಮ ಅಕ್ಕಂದಿರಿಗೆ, ಅಕ್ಕಪಕ್ಕದವ್ರಿಗೆ ಎಲ್ಲರಿಗೂ ಚುಚ್ತಾರೆ. ಈಗ ವಯಸ್ಸಾಗಿದೆ, ಆಮೇಲೆ ಹೆಂಗೆ ಚುಚ್ಚಿಬಿಡ್ತಾರೋ ಅಂತ ಭಯ ಪಡ್ಕೊಂಡೆ. ಬಟ್ ಏನಿಲ್ಲ, ಆರಾಮಾಗಿ ಚುಚ್ಚಿದ್ರು ನೋಡಿ. ಇವರೇ ಚುಚ್ಚಿದ್ದು, ನಮ್ಮಮ್ಮನೇ ಚುಚ್ಚಿದ್ದು. ಯಾರನ್ನ ಬೇಕು ಕಿವಿ ಚುಚ್ಸೋರು, ಮೂಗು ಚುಚ್ಸೋರು ಇದ್ದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ನಂಬರ್ ಕೊಡ್ತೀನಿ. ಚೊಪ್ಪ ಯಾವನ ಚುಚ್ಚಿದ್ದು ಹೆಂಗೆ ಚುಚ್ಚಿದೆ ಹೇಳು, ಹೆಂಗೆ ಆಡಿದೆ ಅಂತ ಹೇಳು. ನೋಡ್ಬೋದು ವಿಡಿಯೋ ನೋಡ್ತಿರಲ್ಲ ಅಲ್ಲಿ ಮುಂದೆ ಹೆಂಗೆ ಕಿರ್ಚಾಡಿದೆ. ಬಟ್ ಆದರೂ ಚುಚ್ಚಿದ್ರು. ನನಗೆ ಭಯ, ಫಸ್ಟು ನೋವಿಗಿಂತ ಹೆಚ್ಚಾಗಿ ಭಯ ಚುಚ್ಚಿಸ್ಕೊಳ್ಳೋಕ್ಕೆ. ಸೊ ಅದು ಚೆನ್ನಾಗಿ ಬಂದಿದೆ. ಫೈನಲಿ ನಾನು ಅಂದ್ಕೊಂಡಂಗೆ ಚೆನ್ನಾಗಿ ಬಂದಿದೆ.